ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಕೆಲ ವರ್ಷಗಳ ಹಿಂದೆ ತಮಿಳಲ್ಲಿ ಜೈ ಭೀಮ್ ಅನ್ನೋ ಒಂದು ಸಿನಿಮಾ ಬಂತು. ಸೂರ್ಯ ನಟನೆಯ ಆ ಚಿತ್ರ ಒಂದಷ್ಟು ಬದಲಾವಣೆಗಳು, ಒಂದಷ್ಟು ತಿರುಚುವಿಕೆಗಳಿದ್ರೂ ಕೂಡ ಅದು ನೈಜ ಕಥೆಯನ್ನ ಆಧರಿಸಿದ ಸಿನಿಮಾ ಆಗಿತ್ತು. ಈರುಳಿಗ ಸಮಾಜಕ್ಕೆ ಸೇರಿದ್ದ ರಾಸಕಣ್ಣು ಅನ್ನೋ ವ್ಯಕ್ತಿಯೊಬ್ಬನನ್ನ ಪೊಲೀಸರು ಲಾಕಪ್ ಅಲ್ಲಿ ಹೊಡೆದು ಹಾಕಿ ಅದರ ಬಗ್ಗೆ ಮಾಹಿತಿಯನ್ನು ಮುಚ್ಚಿ ಹಾಕುವ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಅವತ್ತಿಗೆ ವಕೀಲರಾಗಿದ್ದ, ಆನಂತರ ನ್ಯಾಯಾಧೀಶರಾಗಿ ನಿವೃತ್ತರಾಗಿರುವ ಜಸ್ಟಿಸ್ ಚಂದ್ರು ಅವರ ಪ್ರಯತ್ನದ ಫಲವಾಗಿ ಆ ಕೇಸಲ್ಲಿ ತಪ್ಪಿತಸ್ಥ ಪೊಲೀಸರಿಗೆ ಶಿಕ್ಷೆ ಆಗುತ್ತೆ. ಅದೇ ಕಥೆಯನ್ನು ಆಧಾರವಾಗಿಟ್ಕೊಂಡು ಅಲ್ಲೊಂದು ಸಿನಿಮಾ ಮಾಡಿದ್ರು. ಆ ಸಿನಿಮಾ ಭಾರಿ ಯಶಸ್ಸನ್ನು ಗಳಿಸ್ಕೊಡ್ತು, ಹಣವನ್ನು ಮಾಡಿಕೊಡ್ತು. ಪೊಲೀಸರ ಅನಾಗರಿಕತೆ, ದರ್ಪ, ದೌರ್ಜನ್ಯಗಳನ್ನು ಸಮಾಜದ ಮುಂದೆ ತೆರೆದಿಡುವ ಪ್ರಯತ್ನವೊಂದು ಆ ಸಿನಿಮಾ ಮೂಲಕ ನಡೀತು. ಅದನ್ನು ನೋಡಿಕೊಂಡು ಥಿಯೇಟರಿಂದ ಹೊರಬಂದವರು ಪೊಲೀಸರನ್ನು ಬೈಕೊಂಡ್ರು. ಅವರ ಬಗ್ಗೆ ಆಕ್ರೋಶ ವ್ಯಕ್ತ ಆಯಿತು. ಆದರೆ ಪೊಲೀಸರೇನಾದರೂ ಬದಲಾದ್ರ? ವ್ಯವಸ್ಥೆ ಬದಲಾಯ್ತಾ? ಸಮಾಜ ಬದಲಾಯ್ತಾ? ಇಂಥ ಸಿನಿಮಾಗಳು ಬರುತ್ತವೆ, ಹೋಗುತ್ತವೆ. ಎಷ್ಟೋ ಪೊಲೀಸರಿಗೆ ಅವರ ಅನಾಗರಿಕ ವರ್ತನೆಗಾಗಿ ಶಿಕ್ಷೆಗಳು ಕೂಡ ಆಗತ್ವೆ. ಆದರೆ ಸಮಾಜ ಬದಲಾಗತ್ತಾ? ಮನಸ್ಸುಗಳಲ್ಲಿ ಪರಿವರ್ತನೆ, ಸಂಸ್ಕಾರ ಅಂಥದ್ಯಾವುದೂ ಬಂದಿಲ್ಲ ಅಂತ ಹೇಳೋದಕ್ಕೆ ದಿನನಿತ್ಯ ಪೊಲೀಸರ ವರ್ತನೆಗಳನ್ನು ನೋಡಿದ್ರೂ ಸಾಕಾಗತ್ತೆ. ಮೊನ್ನೆ ಕೂಡ ಅಂಥದ್ದೇ ಒಂದು ಘಟನೆ ತಮಿಳುನಾಡಲ್ಲಿ ನಡೆದಿದೆ. ಕಳ್ಳತನದ ಆರೋಪದಲ್ಲಿ ವ್ಯಕ್ತಿಯೊಬ್ಬನನ್ನು ವಿಚಾರಣೆಗೆ ಅಂತ ಠಾಣೆಗೆ ಕರ್ಕೊಂಡು ಬಂದ ಪೊಲೀಸರು ಅವನನ್ನು ಸೀದಾ ಯಮಲೋಕಕ್ಕೆ ಕಳುಹಿಸಿದ್ದಾರೆ ಅನ್ನೋ ಆರೋಪಗಳು ಕೇಳಿಬರ್ತಾ ಇವೆ. ತಮಿಳುನಾಡು ಸರ್ಕಾರ ಅಲ್ಲಾಗಿರೋ ತಪ್ಪನ್ನು ಒಪ್ಪಿಕೊಂಡಿದೆ. ಈ ಕೇಸಿಗ CBIಗೆ ರೆಫರ್ ಕೂಡ ಆಗಿದೆ. ಹಾಗಾದರೆ ಏನಿದು ಈ ಕಾಲದಲ್ಲೂ ಲಾಕಪ್ ಡೆತ್ತು? ಇಲ್ಲಿ ಪೊಲೀಸರು ಮಾಡಿದ ಎಡವಟ್ಟುಗಳೇನು, ಅವರು ಯಾಕೆ ಬದಲಾಗೋದಿಲ್ಲ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಈ ಪೊಲೀಸರ ದೌರ್ಜನ್ಯಗಳ ಬಗ್ಗೆ ನಾನು ಕ್ರೈಮ್ ವರದಿಗಾರನಾಗಿದ್ದ ದಿನಗಳಲ್ಲಿ ಸಾಕಷ್ಟು ವರದಿಗಳನ್ನು ಮಾಡಿದ್ದೀನಿ. ಪೊಲೀಸರ ದೌರ್ಜನ್ಯಗಳನ್ನು ಹತ್ತಿರದಿಂದ ನೋಡಿದ್ದೀನಿ. ನಕ್ಸಲರ ಹೆಸರಲ್ಲಿ ಅಮಾಯಕರನ್ನು ಹಿಡ್ಕೊಂಡು ಬಂದು ಜೈಲಿಗೆ ತಳ್ಳಿ ಭೂಮಾಲೀಕರಿಂದ ಬಕ್ಷೀಸು, ಸರ್ಕಾರದಿಂದ ರಿವಾರ್ಡು ಎರಡನ್ನೂ ಪಡ್ಕೊಂಡ ಪೊಲೀಸರನ್ನು ನೋಡಿದ್ದೀನಿ. ಸುಳ್ಳು ಕೇಸುಗಳಿಗೆ ರಾಷ್ಟ್ರಪತಿ ಪದಕಗಳನ್ನು ಪಡೆದ ಮಹಾಪುರುಷರನ್ನು ಕಂಡಿದ್ದೀನಿ. ಪೊಲೀಸ್ ಠಾಣೆಗಳಿಗೆ ಚಪ್ಪಲಿ ಹಾಕೊಂಡು ಬಂದರೂ ಕೂಡ ಅಂಥವರನ್ನು ಹೊಡಿತಿದ್ದ ದಿನಗಳನ್ನೂ ಕಂಡಿದ್ದೀನಿ. ಹಾಗೆ ಅತ್ಯಂತ ಮಾನವೀಯತೆಯನ್ನು ಹೊಂದಿದ್ದ, ಅಮಾಯಕರ ಬಗ್ಗೆ ವಿಪರೀತ ಕಾಳಜಿ ಇಟ್ಟುಕೊಂಡು ಕೆಲಸ ಮಾಡಿದ್ದ ಪೊಲೀಸರನ್ನು ಕೂಡ ತುಂಬಾ ಹತ್ತಿರದಿಂದ ನೋಡಿದ್ದೀನಿ. ಖಾಕಿ ಹಾಕೊಂಡ ರಣಹದ್ದುಗಳನ್ನು ನೋಡಿದ್ದೀನಿ. ರಾಬಿನ್ ಹುಡ್ಡುಗಳನ್ನು ಕೂಡ ನೋಡಿದ್ದೀನಿ. 20 ವರ್ಷಗಳ ಹಿಂದಿನ ಪೊಲೀಸ್ಗಿರಿಗೂ ಇವತ್ತಿನ ಪೊಲೀಸ್ಗಿರಿಗೂ ಸಾಕಷ್ಟು ವ್ಯತ್ಯಾಸ ನಮಗೆ ಕಾಣುತ್ತೆ. ಆದರೆ ಬದಲಾಗಬೇಕಾದಷ್ಟು ಬದಲಾವಣೆ ಅಲ್ಲಾಗಿದೆಯಾ? ಅವತ್ತಿಗೆ SSLC ಪಾಸ್ ಆದವರು ಪೊಲೀಸರಾಗಿ ಬರ್ತಾ ಇದ್ರು. ಇವತ್ತು ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ಗಳು, MSc ಪದವೀಧರರು ಕಾನ್ಸ್ಟೇಬಲ್ಗಳಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಅಂದರೆ ಸಾಕಷ್ಟು ವಿದ್ಯಾವಂತರಲ್ಲಿಗೆ ಬಂದಿದ್ದಾರೆ. ಟೆಕ್ನಾಲಜಿ ಅಭಿವೃದ್ಧಿಯಾಗಿದೆ, ಜನಕ್ಕೆ ಕಾನೂನೂ ಗೊತ್ತಾಗಿದೆ. ಇಷ್ಟಾದರೂ ನಮ್ಮ ಪೊಲೀಸರು ಬದಲಾಗಿದ್ದಾರೆ ಅಂತೇನು ಅನ್ನಿಸ್ತಾ ಇಲ್ಲ. ಅವರು ವಿದ್ಯಾವಂತರು ಅನ್ನೋದು ನಿಜ, ಆದರೆ ಸಂಸ್ಕಾರ ಅದನ್ನು ಕಲಿಯೋದಕ್ಕಾಗೋದಿಲ್ವಲ್ಲ. ಜನಸ್ನೇಹಿ ಪೊಲೀಸಿಂಗ್ ಬೇಕು. ಪೊಲೀಸರು ಜನರ ಜೊತೆ ಸೌಜನ್ಯದಿಂದ ವರ್ತಿಸಬೇಕು. ಇದೆಲ್ಲ ನಮ್ಮ ಆಶಯ ಅಷ್ಟೇ. ಆದರೆ ಇವತ್ತಿಗೂ ಕೂಡ ಜನಸ್ನೇಹಿ ಪೊಲೀಸಿಂಗ್ ಅನ್ನೋದು ಕರ್ನಾಟಕದಲ್ಲ, ಇಡೀ ಭಾರತದಲ್ಲೇ ಎಲ್ಲೂ ಸಾಧ್ಯವಾದಂತಿಲ್ಲ. ಅರೆ, ಪೊಲೀಸ್ ಸ್ಟೇಷನ್ಗಳಿಗೆ ಯಾರು ಬರ್ತಾರೆ ಹೇಳಿ? ನೊಂದವರು, ಸಮಸ್ಯೆಯಲ್ಲಿರೋರು ಅವರೇ ಅಲ್ವಾ ಬರೋದು. ಅವರಿಗೊಂದು ಸಾಂತ್ವನ, ಅವ್ರ ಜೊತೆ ಒಂದು ಸೌಜನ್ಯಯುತ ವರ್ತನೆ. ಇದನ್ನು ನೀವು ಯಾವ ಪೊಲೀಸ್ ಠಾಣೆಯಲ್ಲಾದರೂ ನೋಡಬೇಕು ಅಂದರೆ ನಿಮ್ಮ ಜೇಬು ಗಟ್ಟಿಯಾಗಿರಬೇಕು. ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ತಗೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ನೋಡಿ. ಕಳೆದು ಹೋದವರನ್ನು ಹುಡುಕೊಡೋದಕ್ಕೆ ನೀವೇ ಕಾರ್ ಮಾಡಬೇಕು. ಬಂದ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ಬಿರಿಯಾನಿ ಊಟ ಹಾಕಿಸಿ ಖರ್ಚಿಗೂ ಕಾಸು ಕೊಡಬೇಕು. ನಿಮ್ಮ ಹತ್ರ ಹಣ ಇಲ್ವಾ? ಪೊಲೀಸರು ನಿಮ್ಮನ್ನು ಆರೋಪಿಗಳ ಥರಾನೇ ನೋಡ್ತಾರೆ. ಬಿಡಿ ಪಾಪ, ಪೊಲೀಸರನ್ನು ಮಾತ್ರ ಅಂದೇನು ಪ್ರಯೋಜನ? ಇವತ್ತು ಎಲ್ಲ ಸರ್ಕಾರಿ ಇಲಾಖೆಗಳ ಹಣೆ ಬರಹಾನೇ ಇದು. ಕೆಲಸ ತಗೊಳ್ಳೋದಿಕ್ಕೆ ಹಣ ಕೊಟ್ಟಿರ್ತಾರೆ, ಪೋಸ್ಟಿಂಗ್ಗೆ ಲಂಚ ಕೊಟ್ಟಿರ್ತಾರೆ, ಟ್ರಾನ್ಸ್ಫರ್ಗೆ ಲಂಚ ಕೊಡ್ತಾರೆ. ಬಂಡವಾಳ ಹಾಕಿ ಬಂದ ಮೇಲೆ ಅದನ್ನು ಎಲ್ಲಿಂದ ದುಡ್ಕೋಬೇಕು? ನಮ್ಮ ಮೇಲೆ ಬೀಳ್ಬೇಕಲ್ವಾ? ಇನ್ನು ನಾವು ಓಟು ಕೊಡುವಾಗ 2000 ಎಂಜಿಲಿಗೆ ಕೈ ಚಾಚಿರ್ತೀವಿ. ಗೊತ್ತಿದ್ದು ಜಾತಿ ಅನ್ನೋ ಕಾರಣಕ್ಕೋ, ಹಣ ಕೊಟ್ಟ ಅನ್ನೋ ಕಾರಣಕ್ಕೋ, ಪಕ್ಷಗಳ ಮೇಲಿನ ಅಂಧವಿಶ್ವಾಸಕ್ಕೋ ಕಳ್ಳರನ್ನ, ಖದೀಮರನ್ನ ಆಯ್ಕೆ ಮಾಡಿ ಶಾಸಕರಾಗಿ, ಸಂಸದರಾಗಿ ಕಳುಹಿಸಿಕೊಟ್ಟಿರ್ತೀವಿ. ಇಂಥ ವ್ಯವಸ್ಥೆಯಲ್ಲಿ ಇದಕ್ಕಿಂತ ಇನ್ನೇನು ತಾನೇ ನಾವು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗತ್ತೆ? ಸ್ನೇಹಿತರೆ, ತಮಿಳುನಾಡಿನ ಶಿವಗಂಗಾ ಜಿಲ್ಲೆಯ ಕೋಮಪಟ್ಟಿ ಅನ್ನೋ ಊರು ಈಗ ಇದ್ದಕ್ಕಿದ್ದಂತೆ ವಿಪರೀತ ಸುದ್ದಿಲಿದೆ. ಅದಕ್ಕೆ ಕಾರಣ ಆ ಊರಿನ ಯುವಕನೊಬ್ಬನ ಸಾವು. ಅದು ಸಾಮಾನ್ಯ ಸಾವಲ್ಲ, ಬದಲಿಗೆ ವ್ಯವಸ್ಥೆಯ ಸಂರಕ್ಷಕರು, ಕಾನೂನು ಸುವ್ಯವಸ್ಥೆಗಳನ್ನು ಕಾಪಾಡುವವರ ವೇಷ ತೊಟ್ಟುಕೊಂಡವರೇ ಮಾಡಿದ ಅಮಾನುಷ ಕೊಲೆ ಅದು. ತಮಿಳುನಾಡಿನ ಶಿವಗಂಗಾ ಜಿಲ್ಲೆಯ ಪೊಲೀಸರು ಮಾಡಿದ್ದಾರೆ ಅನ್ನಲಾಗ್ತಾ ಇರೋ ಅಪರಾಧ ಈಗ ತೀವ್ರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಜನ ಆಂಟಿ ಟಾರ್ಚರ್ ಲಾ ಜಾರಿಗೆ ತರಬೇಕು ಅಂತ ಬೀದಿಗಿಳಿದಿದ್ದಾರೆ. ಅದಕ್ಕೆ ಪೊಲೀಸರಿಂದ ಅಮಾನುಷವಾಗಿ ಹಲ್ಲೆಗೊಳಗಾಗಿ ಸಾವನ್ನಪ್ಪಿದ ಯುವಕ ಅಜಿತ್ ಕುಮಾರ್ನ ಹೆಸರಿಟ್ಟು ಕಾನೂನನ್ನ ಜಾರಿ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಗೆಳೆಯರೆ,
ಈ ಅಜಿತನ ಕಥೆ ಆರಂಭ ಆಗೋದು ದೇವಾಲಯವೊಂದರಿಂದ. ಅದು ಮಾದಾಪುರಂ ಬಳಿಯಲ್ಲಿನ ಭದ್ರಕಾಳಿ ಮಂದಿರ. ಈ ದೇವಾಲಯಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಭಕ್ತರು ಬರ್ತಾರೆ. ಜನ ಬರ್ತಾರೆ ಅಂದಮೇಲೆ ನಿಮಗೆ ಗೊತ್ತಲ್ಲ, ಅಲ್ಲೊಂದಷ್ಟು ಜನ ಕೆಲಸ ಸಿಗುತ್ತೆ. ಹಾಗೆ ಅಲ್ಲೂ ಸಾಕಷ್ಟು ಜನ ಬೇರೆ ಬೇರೆ ವ್ಯವಸ್ಥೆಗಳನ್ನು ನೋಡ್ಕೊಳ್ಳೋದಕ್ಕೆ ಅಂತ ದೇವಾಲಯದಲ್ಲಿ ನಿಯೋಜನೆಗೊಂಡಿದ್ದಾರೆ. ಒಂದಷ್ಟು ಸೆಕ್ಯೂರಿಟಿ ಕೂಡ ಅಲ್ಲಿದೆ. ಅಂಥದ್ದೇ ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ದವನು ಈ ಅಜಿತ್ ಕುಮಾರ್. ಅಜಿತ್ ಕುಮಾರ್ ಕೋಮಪಟ್ಟಿ ಅನ್ನೋ ಊರಿನವನು. ಇಲ್ಲಿ ಕೆಲಸಕ್ಕೆ ಸೇರಿ ಒಂದಷ್ಟು ವರ್ಷಗಳಾಗಿದ್ವು. ಮೊನ್ನೆ ಜೂನ್ 27ನೇ ತಾರೀಕು ಅವನು ನಾರ್ಮಲ್ ಆಗಿ ಕೆಲಸಕ್ಕೆ ಬಂದಿದ್ದ. ಅದೇ ದಿನ ಶಿವಗಾಮಿ ಅನ್ನೋ ಹಿರಿಯರೊಬ್ಬರು ತಮ್ಮ ಮಗಳು ನಿಖಿತಾ ಜೊತೆ ದೇವಾಲಯಕ್ಕೆ ಬಂದಿದ್ದಾರೆ. ಆ ತಾಯಿ ಮಗಳಿಬ್ಬರು ತಾವು ಬಂದಿದ್ದ ಕಾರನ್ನು ಪಾರ್ಕ್ ಮಾಡೋದಕ್ಕೆ ಸಹಾಯ ಮಾಡುವಂಥ ಈ ಅಜಿತ್ ಕುಮಾರ್ನ ಕೇಳಿದ್ರಂತೆ. ಅವನು ಆ ಕಾರ್ನ ಕೀ ತಗೊಂಡ. ಆದರೆ ಅವನಿಗೆ ಡ್ರೈವಿಂಗ್ ಬರ್ತಾ ಇರಲಿಲ್ಲ. ಹೀಗಾಗಿ ಬೇರೆ ಯಾರದ್ದೋ ಸಹಾಯ ಪಡ್ಕೊಂಡು ಕಾರನ್ನು ಪಾರ್ಕ್ ಮಾಡಿಸ್ದ. ಆ ನಂತರ ಈ ನಿಖಿತಾ ಮತ್ತು ಶಿವಗಾಮಿ ಕೂಡ ದೇವರ ದರ್ಶನ ಮುಗಿಸ್ಕೊಂಡು ವಾಪಸ್ ಬಂದರು. ಅಜಿತ್ ನಿಖಿತಾ ಕೈಗೆ ಕೀ ಕೊಟ್ಟ. ಆಕೆ ಕಾರನ್ನು ಡ್ರೈವ್ ಮಾಡ್ಕೋತಾ ಹೋದ್ಲು. ಆದರೆ ಕೆಲವೇ ನಿಮಿಷಗಳಲ್ಲಿ ಆ ಕಾರ್ ನಿಂತ್ಕೊಳ್ತು. ಕಾರಿಂದ ಇಳಿದ ನಿಖಿತಾ ಮುಖದಲ್ಲಿ ಆತಂಕ ಆಯಿತು. ಆಕೆ ತನ್ನ ಕಾರಲ್ಲಿಟ್ಟಿದ್ದ 10 ಸವರನ್ ಚಿನ್ನದ ಸರ ಮತ್ತು 2,500 ರೂಪಾಯಿಗಳಷ್ಟು ಹಣ ಕಾಣ್ತಾ ಇಲ್ಲ ಅಂತ ಹೇಳೋದಕ್ಕೆ ಶುರು ಮಾಡಿದ್ಲು. ಆಕೆ ಕಾರಲ್ಲೆಲ್ಲ ಹುಡುಕಾಡಿದ್ಲು, ಆದರೆ ಅದು ಸಿಗಲಿಲ್ಲ. ಹೀಗಾಗಿ ಸೀದಾ ಪೊಲೀಸ್ ಠಾಣೆಗೆ ಹೋದ ಆಕೆ ಪೊಲೀಸರಿಗೊಂದು ದೂರನ್ನು ಕೊಟ್ಲು. ಅದು ಕೂಡ ಕೇವಲ ಬಾಯಿ ಮಾತಿನ ದೂರು ಅಷ್ಟೇ. ಪೊಲೀಸರು ಈ ಪ್ರಕರಣವನ್ನು ತುಂಬ ಸೀರಿಯಸ್ ಆಗಿ ತಗೊಂಡ್ರು. ಅದಕ್ಕೆ ಕಾರಣ ಏನಿತ್ತು ಗೊತ್ತಿಲ್ಲ. ಸಾಮಾನ್ಯವಾಗಿ ನಾವು ಯಾರಾದರೂ ಒಂದು ಕಂಪ್ಲೇಂಟ್ ಕೊಡೋದಕ್ಕೆ ಹೋದರೆ ಪೊಲೀಸರು ಕೂತ ಕುರ್ಚಿಗಳನ್ನು ಬಿಟ್ಟು ಅಲ್ಲಾಡೋದೂ ಇಲ್ಲ. ಇನ್ನು ಕಾರಲ್ಲೇನಾದರೂ ಹೀಗೇನನ್ನೋ ಬಿಟ್ಟು ಕಳ್ಕೊಂಡ್ವಿ ಅಂದರೆ ನಮಗೆ ಭಾಷಣ ಮಾಡ್ತಾರೆ, ಬುದ್ಧಿ ಹೇಳ್ತಾರೆ, ಒಂದು ಪ್ರವಚನಾನೇ ಕೊಡ್ತಾರೆ ಹೊರತು ಅವ್ರ ಕೆಲಸ ಏನು ಮಾಡೋದಿಲ್ಲ. ಹೀಗಿರುವಾಗ ಇಲ್ಲಿ ಕೇವಲ ಬಾಯಿ ಮಾತಿನ ದೂರಿಗೆ ಅವರು ಇಷ್ಟೊಂದು ಆಕ್ಟಿವ್ ಆಗಿ ಹೋದ್ರು ಅಂದರೆ ಆ ದೂರು ಕೊಟ್ಟ ಹೆಣ್ಣುಮಗಳಿನ್ ಎಷ್ಟು ಇನ್ಫ್ಲೂಯೆನ್ಷಿಯಲ್ ಇರಬೇಕಲ್ವಾ. ಅಲ್ಲಿ FIR ಆಗಲಿಲ್ಲ. ಆದರೆ ಅಜಿತ್ನನ್ನ ಠಾಣೆಗೆ ಪೊಲೀಸರು ಎತ್ತಾಕೊಂಡು ಬಂದರು. ಗೆಳೆಯರೆ, ಯಾವುದೇ ವ್ಯಕ್ತಿಯನ್ನು ಅರೆಸ್ಟ್ ಮಾಡೋದಕ್ಕಲ್ಲ, ಪೊಲೀಸ್ ಠಾಣೆಗೆ ವಿಚಾರಣೆಗೆ ಕರೆಸೋದಕ್ಕೆ ಕೂಡ ಒಂದಷ್ಟು ನಿಯಮಗಳಿವೆ. ಆದರೆ ಅಲ್ಲಿ ಅಂಥದ್ದೇನನ್ನು ಆ ಪೊಲೀಸರು ಫಾಲೋ ಮಾಡಲಿಲ್ಲ. ಅವನನ್ನು ಯಾಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ಬಗ್ಗೆ ಅವನ ಕುಟುಂಬಕ್ಕೆ, ಸಂಬಂಧಿಗಳಿಗೆ, ಕಡೆಗೆ ಅವನಿಗೂ ತಿಳಿಸ್ಲಿಲ್ಲ. ಎತ್ತಾಕೊಂಡು ಹೋದ್ರು. 3rd ಡಿಗ್ರಿ ಶುರು ಮಾಡಿದ್ರು. ಮೊದಲನೇ ದಿನ ಅವನಿಗೆ ತುಂಬಾ ಏನು ಹಿಂಸೆ ಕೊಟ್ಟಿರಲಿಲ್ಲ ಅನ್ಸುತ್ತೆ. ಆದರೆ 2ನೇ ದಿನ ಶಿವಗಂಗಾದ ಮಣಮಧುರೈ DYSP ಷಣ್ಮುಗ ಸುಂದರಂ ಅನ್ನೋವನ ಆದೇಶದ ಮೇರೆಗೆ ಅಜಿತ್ ವಿಚಾರಣೆಯನ್ನ ತೀವ್ರಗೊಳಿಸಲಾಯ್ತಂತೆ. ಆ ಸಂದರ್ಭದಲ್ಲಿ ಅವನನ್ನ ಯಾವ ಮಟ್ಟಕ್ಕೆ ಅವರು ಹೊಡೆದ್ರು ಅಂದ್ರೆ ಅವನಿಗೆ ಎದೆ, ತಲೆ, ಪಕ್ಕೆಲುಬುಗಳಿಗೆ ತೀವ್ರ ಪೆಟ್ಟು ಬಿತ್ತಂತೆ. ಆ ಏಟುಗಳನ್ನು ತಡ್ಕೊಳ್ಳೋದಕ್ಕಾಗದ ಅಜಿತ್ ತಾನೇ ಒಡವೆಗಳನ್ನು ಕದ್ದಿದ್ದು ಅಂತ ಒಪ್ಕೊಂಡಂತೆ. ನಮ್ಮ ಭಾರತದ ಪೊಲೀಸರ ಬಗ್ಗೆ ಇಂಥದ್ದೊಂದು ಜೋಕು ತುಂಬಾ ಹಳೇ ಕಾಲದಿಂದ ಇದೆ. ಬೆಕ್ಕನ್ನು ಹಿಡ್ಕೊಂಡು ಬಂದು ಚೆನ್ನಾಗಿ ಬಡಿದು ಅದರ ಬಾಯಲ್ಲಿ ನಾನು ಹುಲಿ ಅಂತ ಹೇಳಿಸೋಷ್ಟು ಪ್ರವೀಣರು ಮತ್ತು ಸಮರ್ಥರು ನಮ್ಮ ಪೊಲೀಸರು. ಅವರ ಟಾರ್ಚರ್ಗೆ ಯಾರು ಏನು ಬೇಕಾದರೂ ಹೇಳಿಬಿಡ್ತಾರೆ. ಪಾಪ ಇಲ್ಲಿ ಅಜಿತ್ ಪರಿಸ್ಥಿತಿ ಕೂಡ ಅದೇ ಆಯ್ತು ಅನ್ಸತ್ತೆ. ಅವನು ಒದೆ ತಿಂದ. ಇನ್ನು ಹೇಳಿಲ್ಲ ಅಂದ್ರೆ ಕೊಂದೇ ಹಾಕ್ತಾರೆ ಅಂದ್ಕಣ್ಣೋ ಏನೋ. ನಾನೇ ಕದ್ದಿದ್ದು, ಕದ್ದ ಒಡವೆಗಳು ಎಲ್ಲಿವೆ ಅಂತ ತೋರಿಸ್ತೀನಿ ಬನ್ನಿ ಅಂತ ಅವರನ್ನ ಕರ್ಕೊಂಡು ದೇವಸ್ಥಾನದ ಗೋಶಾಲೆಗೆ ಬಂದ. ಇವರೆಲ್ಲ ಬರೋ ಹೊತ್ತಿಗೆ ಅಲ್ಲಿ ಕೂಡ ಒಂದಷ್ಟು ಜನ ಸೇರಿದ್ರು. ಅವರನ್ನು ನೋಡಿದ ಮೇಲೆ ಇವನಿಗೊಂದು ಸ್ವಲ್ಪ ಧೈರ್ಯ ಬಂತೇನೋ. ಆ ಜನರ ಮುಂದೆ ಪೊಲೀಸರು ತನಗೆ ಕೊಟ್ಟ ಹಿಂಸೆಯ ಬಗ್ಗೆ ಅವನು ಹೇಳ್ಕೊಂಡ. ಅಲ್ಲದೆ ಪೊಲೀಸರು ಹೊಡೆದ ಕಾರಣಕ್ಕೆ ನಾನು ಕಳ್ಳ ಅಲ್ಲದೆ ಇದ್ರು ನಾನೇ ಕದ್ದಿದ್ದು ಅಂತ ಒಪ್ಕೋಬೇಕಾಗಬಂತು ಅನ್ನೋ ವಿಷಯನ ಕೂಡ ಅಲ್ಲಿ ಅಜಿತ್ ಜನರ ಮುಂದೆ ಬಾಯ್ಬಿಟ್ಟ. ಅದನ್ನ ಒಂದು ಸ್ವಲ್ಪ ಜನ ಅಲ್ಲಿ ಮೊಬೈಲ್ಗಳಲ್ಲಿ ರೆಕಾರ್ಡೂ ಮಾಡಿಕೊಂಡ್ರು. ಇದೆಲ್ಲದನ್ನ ನೋಡಿದ ಮೇಲೆ ಪೊಲೀಸರ ಕೋಪ ಮತ್ತಷ್ಟು ಹೆಚ್ಚಾಯಿತು. ಅವರವನನ್ನ ಮತ್ತೆ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋದ್ರು. ಮತ್ತೆ ಹೊಡೆದ್ರು. ಅವನ ಕಣ್ಣುಗಳಿಗೆ, ಮರ್ಮಾಂಗಕ್ಕೆ ಖಾರದ ಪುಡಿ ಎರಚಿದ್ರಂತೆ. ಆ ಹೊಡೆತ ತಾಳಲಾರದೆ ಅಜಿತ್ ಕುಸಿದು ಬಿದ್ದ. ಉಸಿರಾಟದ ಸಮಸ್ಯೆ ಶುರುವಾಯಿತು. ಆಗ ಅವನನ್ನು ಆಸ್ಪತ್ರೆಗೆ ದಾಖಲಿಸೋದಕ್ಕೆ ಈ ಪೊಲೀಸರು ಮುಂದಾದರು. ಆದರೆ ಅವನಿಗೆ ಟ್ರೀಟ್ ಮಾಡೋದಕ್ಕೆ ಖಾಸಗಿ ಆಸ್ಪತ್ರೆಯವರು ಒಪ್ಪಲಿಲ್ಲಂತೆ. ಹೀಗಾಗಿ ಜಿಲ್ಲಾಸ್ಪತ್ರೆಗೆ ಕರ್ಕೊಂಡು ಹೋಗಲಾಯಿತು. ಅಷ್ಟರಲ್ಲಿ ಅಜಿತ್ ದಾರಿಲೇ ಸತ್ತು ಹೋಗಿದ್ದ. ಯಾವಾಗ ಪೊಲೀಸರ ಕಸ್ಟಡಿಲಿದ್ದ ವ್ಯಕ್ತಿ ಸಾವನ್ನಪ್ಪಿದ್ನೋ ಇಡೀ ಜಿಲ್ಲಾ ಪೊಲೀಸ್ ಅಲರ್ಟ್ ಆಯಿತು. ಸಾಧ್ಯ ಆದರೆ ಕೇಸನ್ನ ಮುಚ್ಚಾಕೋ ಪ್ರಯತ್ನ ಮಾಡ್ತು. ಸ್ಟೇಷನ್ನ ಹೆಡ್ ಕಾನ್ಸ್ಟೇಬಲ್ ಕಡೆಯಿಂದ ಒಂದು ಕಂಪ್ಲೇಂಟ್ ಅನ್ನ ತಗೊಂಡ್ರು. ಅಜಿತ್ ಪೊಲೀಸ್ ಕಸ್ಟಡಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟ. ಆಗ ಅವನಿಗೆ ಫಿಟ್ಸ್ ಬಂತು. ತಕ್ಷಣ ಪೊಲೀಸರೇ ಆಸ್ಪತ್ರೆಗೆ ದಾಖಲಿಸಿದ್ರು. ಆದ್ರೆ ಅವನು ಉಳಿಲಿಲ್ಲ ಅಂತ ಅದರಲ್ಲಿ ಬರೆಸ್ಕೊಂಡ್ರು. ಸೇಮ್ ಕಣ್ರಿ, ಪ್ರತಿ ಬಾರಿ ಲಾಕಪ್ ಡೆತ್ ನಡೆದ ಸಂದರ್ಭದಲ್ಲೂ ಪೊಲೀಸರು ಹೇಗೊಂದು ಕಥೆ ಸೃಷ್ಟಿ ಮಾಡ್ತಾರೋ ಅದೇ ತರದ ಸುಳ್ಳು ಸ್ಟೋರಿಯೊಂದನ್ನ ಇಲ್ಲಿ ಕೂಡ ಪೋಣಿಸಲಾಯಿತು. ಆದ್ರೆ ಜನ ಅದನ್ನು ನಂಬಬೇಕಲ್ಲ. ಯಾಕೆಂದ್ರೆ ಅವನಿಗೆ ಇವರು ಎಷ್ಟು ಹೊಡೆದಿದ್ರು ಅನ್ನೋದನ್ನ ಜನ ನೋಡಿದ್ರು. ಅವನೇ ಹೇಳ್ಕೊಂಡಿದ್ದ. ಹೀಗಾಗಿ ಪೊಲೀಸರ ಸುಳ್ಳನ್ನ ಜನ ನಂಬಲಿಲ್ಲ.
ಅಲ್ಲಿ ಪ್ರತಿಭಟನೆಗಳು ಶುರುವಾದವು. ಈ ಪೊಲೀಸರು ಅಜಿತನಿಗೆ ದೇವಸ್ಥಾನದಲ್ಲಿ ಕೂಡ ಹೊಡೆದ್ರಲ್ಲ, ಅದನ್ನ ಸಾರ್ವಜನಿಕರು ವಿಡಿಯೋ ಮಾಡಿಕೊಂಡಿದ್ರು. ಆ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಬಂದಿದ್ದ ಹೆಣ್ಣು ಮಕ್ಕಳೇ ಪೊಲೀಸರ ವಿರುದ್ಧ ತಿರುಗಿ ಬಿದ್ದಿದ್ರು, ಅವರನ್ನ ಬೈದಿದ್ರು, ಯಾಕೆ ಅವನಿಗೆ ಹೀಗೆ ಹೊಡಿತೀರಿ ಅಂತ ಕೇಳಿದ್ರು. ಅದೆಲ್ಲ ಕೂಡ ಒಂದಷ್ಟು ಜನರ ಮೊಬೈಲ್ ಅಲ್ಲಿ ರೆಕಾರ್ಡ್ ಆಗಿತ್ತು, ಅದು ಸರ್ಕ್ಯುಲೇಟ್ ಆಯಿತು. ಆ ವಿಡಿಯೋಗಳು ಅಲ್ಲಿನ ಜನರ ಆಕ್ರೋಶ ಹೆಚ್ಚಾಗೋ ಹಾಗೆ ಮಾಡಿದ್ವು. ದೊಡ್ಡ ಮಟ್ಟದ ಪ್ರತಿಭಟನೆಗಳಾದವು. ಜನ ಸರ್ಕಾರದ ವಿರುದ್ಧ ತಿರುಗಿ ಬಿದ್ರು. ಹೀಗಾಗಿ ಆ ಕೇಸ್ ಬಗ್ಗೆ ಸರ್ಕಾರ ಒಂದು ತೀರ್ಮಾನವನ್ನ ಕೈಗೊಳ್ಳಲೇಬೇಕಾಯ್ತು. ಸಾವನ್ನಪ್ಪಿದ ಅಜಿತನ ಸಹೋದರನಿಗೆ ಒಂದು ಸರ್ಕಾರಿ ಕೆಲಸ ಹಾಗೂ 3.5 ಸೆಂಟ್ನಷ್ಟು ಜಮೀನನ್ನ ಕೊಡ್ತೀವಿ ಅಂತ ಸರ್ಕಾರ ಹೇಳ್ತು. ಆ ಬಳಿಕ ಅಲ್ಲಿ ಲಾಕಪ್ ಡೆತ್ ಕೇಸನ್ನ CBCIDಗೆ ವಹಿಸಲಾಯಿತು. ಗೆಳೆಯರೆ, ಈ CBCID ಅಂದ್ರೆ ನಮ್ಮಲ್ಲಿ CID ಇದೆಯಲ್ಲ, ಆ ತರದ ಒಂದು ಇಲಾಖೆ. 6 ಮಂದಿ ಸಿಬ್ಬಂದಿಯನ್ನ ತಕ್ಷಣ ಸಸ್ಪೆಂಡ್ ಮಾಡಲಾಯಿತು. ಇಷ್ಟಾದರೂ ಜನಕ್ಕೆ ಪೊಲೀಸರ ಮೇಲೆ, ಈ CBCID ಮೇಲೆ ನಂಬಿಕೆ ಇರಲಿಲ್ಲ. ಯಾಕೆಂದ್ರೆ ಅಲ್ಲಿರೋರು ಪೊಲೀಸರೇ ನೋಡಿ, ಎಲ್ಲ ಅಣ್ಣ ತಮ್ಮಂದಿರಿರ್ತಾರೆ. ಹೀಗಾಗಿ ಈ ಪ್ರಕರಣವನ್ನ CBIಗೆ ವಹಿಸಿ ಅಂತ ಜನ ಹಠ ಹಿಡಿದ್ರು. ಈ ಮಧ್ಯೆ ಅಜಿತನ ಪೋಸ್ಟ್ ಮಾರ್ಟಮ್ ಕೂಡ ಆಯಿತು. ಅದರಲ್ಲಿ ಮಲ್ಟಿಪಲ್ ಇಂಜುರೀಸ್ ಅಂತ ಇತ್ತು. ದೇಹದ ಹೊರಭಾಗದಲ್ಲೇ 44 ಗಾಯಗಳು ಕಂಡಿದ್ವು. ಅದರ ಜೊತೆಗೆ ಕಣ್ಣಿನ ಹುಬ್ಬು, ಮೊಣಕೈ, ಆಂಕಲ್, ಅಪ್ಪರ್ ಚೆಸ್ಟ್, ಬಲಗಾಲು, ಹೀಗೆ ದೇಹದ ಸಾಕಷ್ಟು ಕಡೆಗಳಲ್ಲಿ ಗಾಯಗಳಾಗಿದ್ವು. ಅಷ್ಟೇ ಅಲ್ಲ, ಪೊಲೀಸರ ಹೊಡೆತದಿಂದ ದೇಹದ ಒಳಗೆ ಬ್ಲೀಡಿಂಗ್ ಆಗಿತ್ತು. ಹೃದಯ ಮತ್ತು ಹೊಟ್ಟೆಯ ಭಾಗದಲ್ಲಿ ಗಾಯಗಳಾಗಿದ್ವು. ಪೊಲೀಸರು ಹೊಡೆದಿದ್ದಾರೆ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳಿದ್ವು. ಸೊ ಈ ಪ್ರಕರಣವನ್ನು CBIಗೆ ವಹಿಸ್ತೀವಿ ಅಂತ ಸರ್ಕಾರ ಮದ್ರಾಸ್ ಹೈಕೋರ್ಟ್ನ ಮಧುರೈ ಬೆಂಚ್ ಮುಂದೆ ಹೇಳಿತು. ಅಲ್ಲಿಗೆ ಶಿವಗಂಗಾ ಪೊಲೀಸರ ಹಣೆ ಬರಹವನ್ನು CBI ಬರೆಯೋ ಹಾಗಾಯಿತು. ಈಗ ಆ ಪ್ರಕರಣದ ತನಿಖೆಯನ್ನು CBI ಮಾಡುತ್ತೆ. ಅಲ್ಲಿವರೆಗೆ ಒಂದಷ್ಟು ಪೊಲೀಸರನ್ನು ಅಮಾನತಲ್ಲಿಡಲಾಗುತ್ತೆ. ವಿಚಾರಣೆ ನಡೆದು ಅಪರಾಧ ಸಾಬೀತಾದರೆ ಅವರಿಗೆ ಶಿಕ್ಷೆ ಕೂಡ ಆಗಬಹುದು. ಗೆಳೆಯರೆ, ನಮ್ಮಲ್ಲಿ ಪೊಲೀಸರು ಯಾಕೆ ಬದಲಾಗೋದಿಲ್ಲ? ಅವರು ಮನುಷ್ಯರ ಥರ ಯಾಕೆ ವರ್ತಿಸೋದಿಲ್ಲ? ನೀವು ಕಾರಣಗಳನ್ನು ಸಾಕಷ್ಟು ಕೊಡಬಹುದು. ಒತ್ತಡದಲ್ಲಿ ಕೆಲಸ ಮಾಡ್ತಾರೆ, ಸಿಬ್ಬಂದಿ ಕಡಿಮೆ ಇರುತ್ತೆ, ಸಂಬಳ ಕಡಿಮೆ, ಸಾಫ್ಟ್ವೇರ್ ಇಂಜಿನಿಯರ್ಗೆ ಸಿಗೋ ಸಂಬಳ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳಿಗೆ ಸಿಗುತ್ತಾ? ನೋ, ಇದು ಯಾವುದು ಕೂಡ ಒಪ್ಪಿಕೊಳ್ಳಬಹುದಾದ, ಸಮರ್ಥಿಸಿಕೊಳ್ಳಬಹುದಾದ ಕಾರಣಗಳಲ್ಲವೇ ಅಲ್ಲ. ನಿಮಗೆ ಸಂಬಳ ಕಡಿಮೆ ಸಿಗುತ್ತೆ ಅಂದ್ರೆ ಹೆಚ್ಚು ಸಂಬಳ ಸಿಗೋ ಕೆಲಸ ನೋಡ್ಕೊಳ್ಳಿ. ಕೆಲಸದ ಒತ್ತಡ ಹೆಚ್ಚಿದೆ ಅಂದ್ರೆ ಕಡಿಮೆ ಒತ್ತಡ ಇರೋ ಕೆಲಸ ಯಾವುದಿದೆ ಅದನ್ನು ಹುಡುಕೊಳ್ಳಿ, ರಾಜೀನಾಮೆ ಕೊಟ್ಟು ಹೋಗಿ. ಬೇರೆ ಯಾರು ಒತ್ತಡಕ್ಕೆ ತಕ್ಕ ಹಾಗೆ ಕೆಲಸ ಮಾಡೋರು ಬರಬಹುದು. ಅಥವಾ ಒತ್ತಡವನ್ನ ತಡೆಯೋದಿಕ್ಕೆ ಆಗದವರು ಅಲ್ಲಿ ಇದ್ರೆ ಎಷ್ಟು, ಇಲ್ಲದೆ ಇದ್ರೆ ಎಷ್ಟು. ಇನ್ನು ರಜೆ ಸಿಗ್ತಿಲ್ಲ ಅಂದ್ರೆ ರಜೆ ಅನ್ನೋದು ನಿಮ್ಮ ಹಕ್ಕು, ಅದಕ್ಕಾಗಿ ಹೋರಾಟ ಮಾಡಿ. ನೀವು ದನಿ ಎತ್ತೋದಕ್ಕೆ ಆಗದೆ ಇದ್ರೆ ನಿಮ್ಮ ಕುಟುಂಬಗಳ ಮೂಲಕ ನ್ಯಾಯಾಲಯದ ಮೆಟ್ಟಿಲು ಹತ್ತಿ, ಅದು ಬಿಟ್ಟು ಮೈ ಮೇಲೆ ಕಾಕಿ ಇದೆ ಅಂದ ಕೂಡಲೇ ದೆವ್ವ ಹೊಕ್ಕವ್ರ ಥರ ಆಡಬೇಕಾದ ಅಗತ್ಯ ಏನಿದೆ? ಜನಸ್ನೇಹಿ ಪೊಲೀಸಿಂಗ್ ಅನ್ನೋದು ಯಾವಾಗ ಸಾಧ್ಯ ಆಗತ್ತೆ? ಜನ ನಿಮಗೂ ಹೊಡೆಯೋದು ಹೇಗೆ ತಪ್ಪೋ, ನೀವು ಜನಕ್ಕೆ ಹೊಡೆಯೋದು ಕೂಡ ತಪ್ಪೇ ಅಲ್ವಾ? ಇದೆಲ್ಲ ಪೊಲೀಸರಿಗೆ ಯಾವಾಗ ಅರ್ಥ ಆಗತ್ತೆ? ಅವರು ಮನುಷ್ಯರ ಥರ ವರ್ತಿಸೋದು ಯಾವಾಗ? ಇನ್ನು ಈ ಕೇಸಿನ ದೂರುದಾರರಿದ್ದಾರೆ ನೋಡಿ, ಅವರು ಪಾಪ ಚೈನ್ ಕಳ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ನಿಜ. ಆದ್ರೆ ವಿಚಾರಣೆ ಮಾಡೋ ರೀತಿ ಇದೇನಾ? ಈಗ 80 ಗ್ರಾಮ್ ಚಿನ್ನ ಅನ್ನೋದು ಒಂದು ಮನೆಯ ದೀಪಾನೇ ಆರಿ ಹೋಗೋ ಹಾಗೆ ಮಾಡ್ತಲ್ಲ, ಅದನ್ನು ಹೇಗೆ ಸರಿ ಮಾಡ್ತೀರಿ? ಗೆಳೆಯರೆ, ಇಲ್ಲಿ ಇನ್ನೂ ಒಂದು ವಿಷಯ ಇದೆ. ನಮ್ಮಲ್ಲಿ ಏನೇ ಅನಾಹುತಗಳಾಗಲಿ, ಅದನ್ನು ಯಾರೇ ಮಾಡಿರಲಿ, ಸರ್ಕಾರ ಪರಿಹಾರ ಕೊಟ್ಟು ತಿಪ್ಪೆ ಸಾರಿಸೋ ಕೆಲಸನ ಮಾಡಿಬಿಡುತ್ತೆ. ಕಾಲ್ ತುಳಿತ ಆಯ್ತಾ, ಪರಿಹಾರ ಕೊಡಿ. ಅಪಘಾತ ಆಯ್ತಾ, ಪರಿಹಾರ ಕೊಡಿ. ನಿಜ, ಪರಿಹಾರವನ್ನು ಕೊಡಬೇಕು, ಆದರೆ ಎಲ್ಲಿಂದ ಕೊಡಬೇಕು? ಸರ್ಕಾರ ಯಾಕೆ ಅದನ್ನು ಕೊಡಬೇಕು? ಯಾರು ತಪ್ಪು ಮಾಡಿರ್ತಾರೆ ಅವರಿಂದ ಅಲ್ವಾ ಕೊಡಿಸ್ಬೇಕು. ರಸ್ತೆ ಗುಂಡಿಲಿ ಯಾರೋ ಬಿದ್ದು ಸತ್ರೆ ಪರಿಹಾರ ಕೊಡಬೇಕಾಗಿರೋದು ಆ ರಸ್ತೆ ಹಾಕಿದ ಕಾಂಟ್ರಾಕ್ಟ್ರು ಹಾಗೂ ಅದರ ಉಸ್ತುವಾರಿ ಹೊತ್ತಿದ್ದ ಇಂಜಿನಿಯರೇ ಹೊರತು ಸರ್ಕಾರ ಅಲ್ಲ. ಕ್ರಿಕೆಟರ್ಸ್ ಅನ್ನ ನೋಡೋದಕ್ಕೆ ಬಂದವರು ಕಾಲ್ ತುಳಿತಕ್ಕೆ ಗುರಿಯಾದ್ರೆ ಅವರಿಗಲ್ಲಿ ಬರೋದಕ್ಕೆ ಕರೆ ಕೊಟ್ಟಿದ್ರಲ್ಲ, ಆ ಬಡ್ಡಿ ಮಕ್ಕಳಿಂದ ಹಣ ವಸೂಲು ಮಾಡಬೇಕು, ಅದನ್ನ ಪರಿಹಾರದ ರೂಪದಲ್ಲಿ ಕೊಡಬೇಕು. ಮೊನ್ನೆ ಏರ್ ಇಂಡಿಯಾ ವಿಮಾನ ಅಪಘಾತ ಆದಾಗ ಸಾವಿಗೀಡಾದವರ ಕುಟುಂಬಗಳಿಗೆ ತಲಾ 1 ಕೋಟಿ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಿದ್ದು ಏರ್ ಇಂಡಿಯಾ ಸಂಸ್ಥೆನೇ ಹೊರತು ಸರ್ಕಾರ ಅಲ್ಲ. ಇದು ಎಲ್ಲ ಪ್ರಕರಣಗಳಲ್ಲಿ ಎಲ್ಲ ಸರ್ಕಾರಗಳಿಗೂ ಅಪ್ಲೈ ಆಗ್ಬೇಕಲ್ವಾ? ಪೊಲೀಸರ ಟಾರ್ಚರ್ಗೆ ಯಾರದಾದ್ರೂ ಸಾವಾದ್ರೆ ಪರಿಹಾರವನ್ನ ಅಲ್ಲಿ ಕೊಂದವರ ಆಸ್ತಿ ಮಾರಿಸಿ ಕೊಡಬೇಕು. ಸರ್ಕಾರ ಕೊಟ್ರೆ ಅದು ನಮ್ಮ ಹಣ, ನಾವು ತೆರಿಗೆ ಕಟ್ಟಿದ ಹಣ. ಅವ್ರು ಯಾರೋ ಪಾಪಿಗಳು ಮಾಡಿದ ಅಪರಾಧಕ್ಕೆ ಕೂಡ ನಮ್ಮ ತೆರಿಗೆಯನ್ನ ಹೇಗೆ ಬಳಸ್ತಾರೆ? ಆ ಪಾಪಿಗಳಿಗೆ ಸಂಬಳ ಕೊಡೋದಿಕ್ಕೂ ನಮ್ಮ ಹಣ, ಅವರ ಪಾಪದ ಪರಿಹಾರಕ್ಕೂ ನಮ್ಮ ಟ್ಯಾಕ್ಸ್ ಹಣನೇನಾ? ಇವರಿಗೆ ಹೇಳೋರು ಯಾರು, ಕೇಳೋರು ಯಾರು? ಇದು ಗೆಳೆಯರೆ ತಮಿಳುನಾಡಲ್ಲಿ ನಡೆದಿದೆ ಅನ್ನಲಾದ ಅತ್ಯಂತ ಬರ್ಬರ ಮತ್ತು ಅಮಾನವೀಯ ಲಾಕಪ್ ಡೆತ್ ಒಂದಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.